ಅವನಿಂದ ಜೋಡಿ ಗುಂಡಿಗೆ ಹೊರಪಡಿಗೆ ಕೊಂಡು ನಾನು ಎಣ್ಣೆಂಬ ಮಾಯದಲಕ್ಕೆ ಸಿಕ್ಕಿ ಬಲಿಯಾಗುವ ಶಂಡ ನಾನಲ್ಲ ಕಣೆ. ಬಾರೇ ಬಾ ಬಾ ಈ ನನ್ನ ಮರ್ಯಾದೆಯಿಂದ ಅವಳ ಕೈ ಬಿಟ್ಟು ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾಗತ್ತೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ನಾನು ಈಗ ಏನು ಮಾಡಬಾರದು. ಸಮಯ ಸಿಕ್ಕಾಗ ವಿಚಾರಿಸಿಕೊಂಡರಾಯಿತು. ಯಾವತ್ತಿದ್ದರೂ ನೀನು ನನ್ನ ಸೊತ್ತೆ. ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಕಳೆ. ನೀನು ಸರಿಯಾದ ಸಮಯಕ್ಕೆ ಬಂದಿದ್ದು. ಎಲ್ಲಿ ಹೋಗಿದ್ದಿದ್ರೆ ಆ ಕಾಮಕರ ಕೈಯಲ್ಲಿ ದಯಮಾಡಿ ಎಲ್ಲ ಕಲಾವಿದರು ಕೈ ಮುಗಿದು ಕೇಳ್ಕೊಂಡ್ರೆ ಸೀನ್ ನಡಿಬೇಕಾದ್ರೆ ಬಂದು ಪಿನ್ನದ ಗುಡ್ಡ ಹಾಕೋದಾಗಲಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ ಕಾಪಾಡ್ದು. ಇಲ್ಲದೆ ಹೋಗಿದ್ರೆ ಆ ಕಾಮಕರ ಕೈಯನ್ನು ಚೈತ್ರ ನೋಡು, ಇನ್ನು ಮುಂದೆ ಒಂದೇ ಒಂದು ಮಾತನ್ನ ಆಡಬೇಡ. ಯಾವುದೇ ಕಾರಣಕ್ಕೂ ಹೆದರಕ್ಕೆ ಹೋಗ್ಬೇಡ. ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡು. ಯಾವಾಗ್ಲೂ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ, ಆಯ್ತಾ? ನಡೆಸು. ನನ್ನ ಜೀವನದಲ್ಲಿ ನನಗೊಂದು ಆಸೆ. ಆ ಆಸೆನ ನೆರವೇರಿಸೋದು ಅದು ನಿನ್ನಿಂದ ಮಾತ್ರ ಆಗುವಂತ ಕೆಲಸ. ಹೇಳು, ನಿನ್ನ ಆಸೆ ಏನು ಅಂತ ಹೇಳು. ನಿನ್ನ ಸಲುವಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೋಡು, ನನ್ನನ್ನ ತುಂಬಾ ಒಳ್ಳೆಯದು ಕಣೆ. ಅವನ ಕೈ ಹಿಡಿದು ನನ್ನ ಪ್ರೀತಿಯ ಅತ್ತಿಗೆ ಆಗಿ ನಮ್ಮ ಮನೆಗೆ ನೀನು ಬರಬೇಕು ಅನ್ನೋದೇ ನನ್ನ ಆಸೆ. ಇದನ್ನು ನೆರವೇರಿಸ್ತೀಯ? ಇದೇನಿದೆ ಚೈತ್ರ ಈ ರೀತಿ ಕೇಳ್ತಾ ಇದ್ದಾಳಲ್ಲ, ಹೋಗ್ಲಿ ಬಿಡು. ಚೈತ್ರನ ಸಂತೋಷಕ್ಕಾಗಿ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಆಯ್ತಮ್ಮ? ನೀನ್ ಇಷ್ಟೇ ಅಂತೆ ನೀನ್ ಅಣ್ಣನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ನಿನಗೆ ಅತ್ತಿಗೆ ಆಗಿ ಅಪ್ಪಬ್ಬ, ನನಗೆ ಅದೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ಈ ಸಂತೋಷದಲ್ಲಿ ನಮ್ಮ ಅಣ್ಣ ಏನಾದ್ರೂ ಇಲ್ಲಿ ಇದ್ದಿದ್ರೆ ಈ ವಿಷಯನ ಈಗಲೇ ಅವ್ನಿಗೆ ತಿಳಿಸ್ಬಿಡ್ತಾ ಇದ್ದೆ. ತಂಗಿ ಚೈತ್ರ, ನಿನ್ನ ಗೆಳತಿ ಸುಮ್ಮ ಬಂದು ಚಂದ ಆಯ್ತಮ್ಮ. ಇನ್ನೊಂದಕ್ಕೆಲ್ಲ ರೆಡಿ ಮಾಡಿದೀಯಾ? ಅಣ್ಣ, ನಿನಗೊಂದು ಸಂತೋಷವಾದ ವಿಚಾರ ಅಣ್ಣ. ಅದೇನ್ ಗೊತ್ತಾ, ಸುಮಾ ನಿನ್ನ ಪ್ರೀತಿ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಅದೇ ನೀನ್ ಯಾವಾಗ್ಲೂ ಹೇಳ್ತಾ ಇದೆಯಲ್ಲ, ನಿನ್ನ ಗೆಳತಿ ಸುಮಾರನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅದನ್ನ ಹೇಳೋದಕ್ಕೆ ನನಗೆ ತುಂಬಾ ಭಯವಾಗುತ್ತೆ ಅಂತ. ಅದಕ್ಕೆ ನಾನು ಎಲ್ಲ ವಿಚಾರವನ್ನ ಮಾತಾಡಿ ಸುಮಾರಿಗೆ ಈಗಾಗಲೇ ಒಪ್ಪಿದ್ದೀನಿ. ಅವಳು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಅಣ್ಣ ಚೈತ್ರ, ಹೇಳೋ ಮಾತು ಸತ್ಯ. ಹೌದು, ನೀವಂದ್ರೆ ನನಗೆ ತುಂಬಾ ಇಷ್ಟ. ನೀವು ಅಂದ್ರೆ ನನಗೆ ಪಂಚಪ್ರಾಣ. ನವೀನ್, ಐ ಲವ್ ಯು. ನವೀನ್, ಐ ಲವ್ ಯು ಸೋ ಮಚ್. ಅಣ್ಣ, ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ಅದು ಅಲ್ಲದೆ ಇವತ್ತು ರಕ್ಷಾ ಬಂಧನ. ಮೊದಲು ನಿನಗೆ ರಾಖಿ ಕಟ್ಟಿ ಆನಂತರ ಮಾತಾಡೋಣ. ಕೊಟ್ಟಿಲ್ಲ
ಬದುಕಿ ಒಂದು ಬಂದೆಂದು ಇತಿಹಾಸ ಸಾಕ್ಷಿ ಹೇಳಿತ್ತು ತಂದೆಯು ಮುಟ್ಟಿದ ಕ್ಷಣ ಅಣ್ಣನ ಪದವಿ ಮುಟ್ಟಿತು ತಂದೆಯು ಮುಟ್ಟಿದ ಕ್ಷಣ ಅಣ್ಣನ ಪದವಿ ಮುಟ್ಟಿತು ಕಣ್ಣಿಗೆ ಗೌರವದ ತೆರೆದಿರಿತು ಮುಂಬಾಗಿಲಿಗೆ ತಂಗಿ ತಂಗಿ ಅನ್ನೋದು ನನಗೆ ಶ್ರೀಲಕ್ಷ್ಮಿ ನನ್ನ ಜಯ ನಿನಗಾಗಿ ಆಯುಷ್ಮಾನ್ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕರೆದು ದೇಹಕ್ಕೆ ನೆರಳು ನಾವಾಗಲನ್ನು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ನಿನ್ನ ಜೀವನವೆಂಬ ಬರಡಾದ ಬಾಳಲು ಅಣ್ಣ ನಾನು ಇನ್ನು ಇಲ್ಲೇ ಇದ್ದೀನಿ ಕಣ ನೋಡು ರಾಖಿ ಕಟ್ದೆ ನೀನು ಇನ್ನು ತಂದ್ಕೊಟ್ಟಿಲ್ಲ ಕೊಡು ಮೋಸ ರೋಗ ಆಯ್ತು ಅಣ್ಣ ನೀವು ಮಾತಾಡ್ತಾ ಇರಿ ನಾನು ಒಳಗಡೆ ಹೋಗಿ ಸಿಹಿ ಅಡುಗೆ ಮಾಡ್ತೀನಿ ನಿನಗೆ ಯಾವ ಇಷ್ಟ ಹೇಳಿ ನನಗೇನ್ ಬೇಕು ಮಾಡಿದ್ರೆ ನಾನು ತಿನ್ನಕ್ ಹೋಯ್ತು ನಿನಗೇನ್ ಬೇಕು ನನಗಿಷ್ಟ ನೀನ್ ಏನ್ ಮಾಡ್ಕೊಟ್ರು ನಂಗೆ ಇಷ್ಟ ಒಂದ್ ಕೆಲಸ ಮಾಡಿ ನನ್ನೇ ತಿಂದ್ಬಿಡೈತೆ ಸರಿ ನೀವಿಬ್ರು ಮಾತಾಡ್ತಾ ಇರಿ ನಾನು ಒಳಗಡೆ ಹೋಗಿ ಅಡುಗೆ ಮಾಡೋಣ ಅಣ್ಣ ಒಳಗೆ ಹೋಗ್ಲಾ ಅಣ್ಣ ನಿನಗೇನ್ ಇಷ್ಟದ ನಿನಗೇನು ಇಷ್ಟವೋ ನನಗೂ ಅದೇ ತಾನೇ ಚೈತ್ರ ನೀವಿಬ್ರು ಹೇಳಿ 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 ನಾನೇ ಏನೋ ತಿನ್ನಾರ್ದಂಗೆ ಮಾಡಿರ್ತೀರ ಸರಿ ಹಾಗಲ್ಲ ಚೈತ್ರ ನಿನಗೇನು ಇಷ್ಟವಾಗುತ್ತೋ ಅದನ್ನೇ ಮಾಡು ನಿನಗೋಸ್ಕರ ನಾನು ಅದನ್ನೇ ತಿಳ್ತೀನಿ ಆಯ್ತು ನಿಮ್ಗೆ ಇಬ್ರಿಗೋಸ್ಕರ ಓಡ್ಕೊಂಡು ಉಳ್ಕೊಳ್ಳಿ ಬೇಡ ಓಕೆ ಸುಮಾ ನನ್ನ ಜೀವನವೆಂಬ ಬರಡಾದ ಬಾಳಲ್ಲಿ ಬೀಸುವಂತ ಗಾಳಿಯಾಗಿ ಬಂದ ಈ ನಿನ್ನ ಪ್ರೀತಿಯನ್ನು ನನ್ನ ಕೊನೆ ಉಸಿರವರೆಗೂ ಜೋಪಾನವಾಗಿ ಕಾಪಾಡಿಕೊಳ್ಳುವೆ ನಿಜ ನೋಡಿ ನವೀನ್ ನಾನು ಕೂಡ ಅಷ್ಟೇ ನನ್ನ ಜೀವನದಲ್ಲಿ ಅನುಕ್ಷಣವು ನಿಮ್ಮ ದಾರಿಯನ್ನೇ ಹಿಂಬಾಲಿಸಿಕೊಂಡು ಬರ್ತೇನೆ ಪ್ರಿಯೇ ಆ ಋಣೋದಯ ಸಮಯದಲ್ಲಿ ಹಕ್ಕಿ ಪಕ್ಷಿಗಳು ತನ್ನದೇ ಆದ ಸ್ವರದಿಂದ ಕೂಗಿಕೊಂಡು ಹೇಳುತ್ತಿದೆ ನಿಮ್ಮ ಜೋಡಿ ಸುಂದರ ಎಂದು ತೇಲಾಡುವ ನದಿಯ ತೀರದ ಅಂಚಿನಲ್ಲಿ ಕುಣಿದಾಡುವ ಮೀನುಗಳು ಹೇಳುತ್ತಿವೆ ನಿಮ್ಮ ಪ್ರೀತಿಗೆ ಸ್ವಾಗತ ಸುಸ್ವಾಗತ ಎಂದು ಮುಂಜಾನೆ ಮೂಡುವ ರವಿಕಿರಣದ ಕ್ರಾಂತಿಯಲ್ಲಿ ಸಂತಸದಿಂದ ನಾಟ್ಯ ಮಾಡುವ ನವಿಲುಗಳು ಗರಿಬಿಚ್ಚಿ ಹೇಳುತ್ತಿವೆ ನೀವಿರುವ ಪ್ರೇಮ ಯಾರಿರಬಹುದು ಎಂದು ಮುಸ್ಸಂಜೆಯ ಮರದಡಿಯಲ್ಲಿ ಕುಳಿತ ಹಸಿರು
ಕುಡಿದ ಮುದ್ದು ಮುದ್ದಾದ ಗಿಳಿಮರಗಳು ಹೇಳುತ್ತಿವೆ ಈ ಜೋಡಿ ಯಾರಿರಬಹುದು ಎಂದು. ನನ್ನದೇ ಹೃದಯ ಬಡಿತದ ನರನಾಡಿಯಲ್ಲೋ ಪ್ರೇಮದ ಕಾರಂಜಿಯಂತೆ ನನ್ನ ಹೃದಯ ಬಡಿತ ಹೇಳುತ್ತಿದೆ ನಿನ್ನ ಪ್ರೀತಿಯನ್ನು ನಿನ್ನ ಗೆಳತಿಗಾಗಿ ಹುಡುಕಿಡು ಎಂದು. ನೋಡ್ಕೊ, ಆ, ನಾನು ಕೂಡ ಅಷ್ಟೇ ಪ್ರಿಯ, ನಾನು ಕೂಡ ಅಷ್ಟೇ ಈ ನನ್ನ ಜೀವನವನ್ನ ನಿನಗಾಗಿ ಮುಡುಪಾಗಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ಇನ್ನೆಷ್ಟೇ ಜನ್ಮ ಎತ್ತಿ ಬಂದ್ರು ನನ್ನ ಹೃದಯದ ದೇಗುಲದ ದೇವರು ನೀವೇ ಅಂತ ಆರಾಧನೆ ಮಾಡ್ತೀನಿ. ನೋಡು ಪ್ರಿಯ, ಆ ಭಕ್ತಿ ಮೀರಳಂತೆ ನಾನು ನಿನ್ನನ್ನ ಮನಸಾರೆ ಪ್ರೀತಿ ಮಾಡ್ತೀನಿ. ಶಬರಿ ಅಹಲ್ಯಂತೆ ನಾನು ನಿನ್ನ ದಾರಿಯನ್ನೇ ಕಾಯ್ತಾ ಇರ್ತೀನಿ. ಸುಮ ನನ್ನ ಸುಮ ನಾನು ಜೀವನದಲ್ಲಿ ಬಡವ. ನಾನು ಬಡವನನ್ನು ಪ್ರೀತಿಸಿದೆ ಎಂದು ಎಂದಿಗೂ ಅಪಲೋಚನೆ ಮಾಡಿಕೊಳ್ಳುವುದಿಲ್ಲ ತಾನೆ. ಛೇ, ಛೇ, ನವೀನ್, ಎಂಥ ಮಾತಾಡ್ತಾ ಇದೆಯಾ? ನೋಡು, ನಾನು ನಿನ್ನನ್ನ ಪ್ರೀತಿ ಮಾಡುತ್ತಿರುವುದು ನಿನ್ನಲ್ಲಿರುವ ಹಣಕ್ಕಾಗಿ ಅಲ್ಲ, ನಿನ್ನಲ್ಲಿರುವ ಗುಣಕ್ಕಾಗಿ. ಸುಮ ಭಾವ ಲೋಕದ ಬಣ್ಣದ ಬೀದಿಯಲ್ಲಿ ನಿನ್ನನ್ನು ಚಿತ್ರ ಬಿಡಿಸುವ ಸಮಯ. ಪ್ರೇಮ ಲೋಕದ ಬಾಗಿಲು ತೆಗೆದು ನಿನಗಾಗಿ ನಿನ್ನ ಪ್ರೀತಿಗಾಗಿ ಕಾದು ಕುಳಿತಿತ್ತು ಈ ನಿನ್ನ ಗೆಳೆಯನ ಹೃದಯ. ಈ ಬಡವನ ಬಾಳಿಗೆ ಶೃಂಗಾರ ತೋರದ ಬಂಗಾರ ನೀನು, ಶೃಂಗಾರವಿಲ್ಲದ ಬಡವ ನಾನು. ನಿನ್ನ ಪ್ರೀತಿ ನನಗೆ ಶೃಂಗಾರವಾಗಿದೆ, ಇನ್ನು ನನ್ನ ಜೀವನ ಬಂಗಾರವಾದಂತೆ ಪ್ರಿಯೆ. ವಾನನ ರಾಜ, ನೋಡು, ಬಡತನದ ಬೇಗೆಯಲ್ಲಿ ಬೆಂದು ನೊಂದು ಹೋಗಿರುವ ಈ ನನ್ನ ಪ್ರಿಯತಮನ ಬಾಳಿಗೆ ನಾನು ಶೃಂಗಾರದ ರಾಣಿಯಾಗಿ ನಿನ್ನ ಮನಸ್ಸಿಗೆ ಸಂತೋಷವನ್ನ ಕೊಡುವೆ. ಬಾನನ್ನ ರಸ. ನಾನು ನೋಡುವ ನೋಟದಲ್ಲಿ ನಿನ್ನದೇ ರೂಪವಿದೆ, ನಾ ನಗುವ ನಗುವಿನಲ್ಲಿ ನಿನ್ನದೇ ಮಗುವಿದೆ, ನಾ ಜಪಿಸುವ ಕನಸಿನಲ್ಲಿ ನಿನ್ನದೇ ಚಿತ್ರವಿದೆ, ನಾ ಬರೆಯುವ ಕವನದಲ್ಲಿ ನಿನ್ನದೇ ಕಾವ್ಯವಿದೆ, ನಾ ಸವಿಯುವ ಜೇನಿನಲ್ಲಿ ನಿನ್ನದೇ ಸಿಹಿ ಇದೆ, ನಾ ಆಡುವ ಹಾಡಿನಲ್ಲಿ ನಿನ್ನದೇ ಕಂಠವಿದೆ, ನಮ್ಮ ತೋಟದಲ್ಲಿ ಅರಳುವ ಪ್ರತಿಯೊಂದು ಹೂವಿನಲ್ಲೂ ನಿನ್ನದೇ ಅಂದವಿದೆ ಗೆಳತಿ, ನಿನ್ನದೇ ಅಂದವಿದೆ. ಅಬ್ಬಬ್ಬಬ್ಬಬ್ಬಾ, ನಿಮ್ಮನ್ನ ಈ ರೀತಿ ಮಾತನಾಡೋದಕ್ಕೆ ಬಿಟ್ರೆ ಹಿಂದೆ ನೀವು ಕವಿಗಳಾಗಿ ವರ್ಣನೆ ಮಾಡುತ್ತಾ ನಿಂತು ಬಿಡ್ತೀರಾ ಅಷ್ಟೇ. ಸುಮ, ಕವಿಯಾಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಬಿಡು ಸುಮ. ಓ ನನ್ನ ಪ್ರೇಯಸಿ, ನಮ್ಮಿಬ್ಬರನ್ನು ಒಂದುಗೂಡಿಸಿದ ಆ ಪ್ರೇಮ ದೇವತೆಯನ್ನು ಸ್ಮರಿಸಿ ಆರಾಧಿಸುತ್ತ ನಾವಿಬ್ಬರ ಸಂತೋಷದಿಂದ ಒಂದು ಹಾಡನ್ನು ಹಾಡೋಣವೇ ಓ ನನ್ನ ಪ್ರಿಯತಮೆ. ಜೀವ ಕೊಡುವೆ ಜೊತೆಗಿರುವೆ, ಜೀವಕ್ಕೆ ಜೀವ ಕೊಡುವೆ, ತನಕ ಜೊತೆಗಿರುವೆ,
ಈ ಸಂಗಡ ಆ ದೇವರ ಪೂರ್ವಜರು ಬಂದರು ತನಕ ಜೊತೆ ಇರುವೆ ದೇವತೆ ನಿನ್ನ ಪ್ರೇಮದಿ ಪೂಜಿಸುವೆ ಕಾಲಗಳ ಬೆಳಗಿದ ಉಂಗುರ ತಂದಿರುವೆ ಆನಂದದ ಅನುರಾಗದ ತುಂಬಿ ತುಳುಕಾಡಿದೆ ಹೋಗುತ್ತನ ಪದತೆ ಇರುವೆ ಮಲ್ಲೆರ ಬರೆಯುವೆ ಅಣ್ಣ, ಅದು ಒಳಗಡೆ ಅಡುಗೆ ರೆಡಿ ಮಾಡಿದ್ನಾ? ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀವು ನೋಡಿದ್ರೆ ಅಯ್ಯೋ ದೇವ್ರೆ. ಚೈತ್ರ ಇಷ್ಟು ಬೇಗ ಅದೆಂತ ಅಡಿಗೆ ಮಾಡಿದ್ಯಮ್ಮ ನೀನು? ಅಯ್ಯೋ ದೇವ್ರೆ. ಅಲ್ಲ ಅಣ್ಣ, ನಿನಗೆ ಏನು ಇಷ್ಟನೋ ಅದು ಮಾಡು ಅಂದೆ. ನಾನು ಅದಕ್ಕೆ ಗೊಜ್ಜು ಮುದ್ದೆ ಮಾಡಿ ಬಂದೆ. ಈಗೇನು ನಾನು ಬೇಗ ಬಂದಿದ್ದೆ ತಪ್ಪು ಏ, ಹಾಗಲ್ಲ ಚೈತ್ರ, ನಿನ್ನೆ ಚೇ ಚೇಚೆ ಅಂತೀಯ. ಅವಳ ಜೊತೆ ಕೈ ಹಿಡ್ಕೊಂಡು ಕುಡಿತಾನೇ ಇರ್ತೀಯ. ಏನ್ ಹೇಳಿ ನಾನು? ಪ್ರಸಾದ ದೇವಸ್ಥಾನದಲ್ಲಿ ಕೇಸರಿ ಬಾತ್ ಕೊಟ್ಟಿರ್ತಾರೆ. ನಿನಗೋಸ್ಕರ ಕೇಸರಿ ಬಾತ್ ಮಾಡಿಸ್ತಿದ್ದಾನೆ ದೇವಸ್ಥಾನದಲ್ಲಿ. ಅಲ್ಲ ಪ್ರಸಾದ್, ಇದೇನಿದು ಬಡವರ ಮನೆಗೆ ಭಾಗ್ಯದ ಬೆಳಕು ಬಂದಂತ ವ್ಯಕ್ತಿ. ಅಂದಾಗೆ ಚೈತ್ರ, ಸುಮ, ಇವನ ಹೆಸರು ಪ್ರಸಾದ್, ನನ್ನ ಆತ್ಮೀಯ ಗೆಳೆಯ. ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ. ಈಗ ತಾನೇ ಬಂದಿದ್ದಾನೆ. ತುಂಬಾ ಶ್ರೀಮಂತಿಕೆಯಿಂದ ಬೆಳೆದರು. ಸರಳ ಜೀವಿ ನಮ್ಮ ಪ್ರಸಾದ್. ನಮಸ್ಕಾರ ಸರ್. ಅಣ್ಣ ಅಣ್ಣ ಅಲ್ಲಿ ಮಾತಾಡ್ತೀವಿ, ಇಲ್ಲಿ ಮಾತಾಡು, ಆಮೇಲೆ ಮಾತಾಡ್ತೀವಿ. ನೋಡು, ನಾನು ಸುಮ್ಮ ಒಳಗಡೆ ಇರ್ತೀವಿ. ಹಾಗೆ ಬರ್ತಾ ಪ್ರಸಾದನ ಜೊತೆ ಕೇಸರಿ ಬಾತ್ ಪ್ರಸಾದನ್ನು ಇಟ್ಕೊಂಡು ನೀವು ಒಳಗಡೆ ಬಂದಿರ. ಆಯ್ತು ಚೈತ್ರ. ನವೀನ್, ಮಾತಿಗೊಮ್ಮೆ ನನ್ನ ನೇಗೆ ಶ್ರೀಮಂತನಿಂದ ಅಟ್ಟಕ್ಕೇರಿಸುತ್ತೇನೆ. ಬಡವ ಬಲಿದಾನೆಂಬ ಭೇದ ಭಾವನೆಯ ಗುಣ ನನ್ನಲ್ಲಿಲ್ಲ. ನಾನು ಹಣದಲ್ಲಿ ಸಿಗುವಂತವನಾದರೆ ನೀನು ಗುಣದಲ್ಲಿ ಸಿಗುವಂತವನಲ್ಲವೇ? ಸದಾಕಾಲ ಈ ಗೆಳೆಯರ ಸ್ನೇಹ ಪ್ರೀತಿ ಹಾಗೇ ಇರಲಿ. ಅಲ್ಲ ಹಾಗೆ ನಿನ್ನ ತಂಗಿಯ ಮದುವೆ ಆಲೋಚನೆ ಮಾಡಿಲ್ಲವೇನು? ಅದನ್ನು ಯೋಚಿಸುತ್ತಿರುವ ಪ್ರಸಾದ್, ನಾವು ಜೀವನದಲ್ಲಿ ಬಡವರ ಮನೆ ಸಂಬಂಧ ಬೆಳೆಸಲು
ಯಾರು ತಾನೇ ಮುಂದೆ ಬರುತ್ತಾರೆ ಹೇಳು? ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕಲ್ಲವೇ? ಅಂದರೆ ಕಾಲ ಕೂಡಿ ಬರುವವರೆಗೂ ನಿನ್ನ ತಂಗಿಯನ್ನು ಮನೆಯಲ್ಲೇ ಇಟ್ಟುಕೊಳ್ಳುವ ಹೇ ಪ್ರಸಾದ್, ಖಂಡಿತ ಇಲ್ಲ ಪ್ರಸಾದ್. ವಯಸ್ಸಿಗೆ ಬಂದವಳನ್ನು ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಟುಕೊಳ್ಳುವುದು? ಇಂದೆಲ್ಲ ನಾಳೆ ಯೋಗ್ಯವರನ್ನು ಗಂಡನೊಂದಿಗೆ ಅವಳನ್ನು ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸಿಕೊಡುವೆ. ನನ್ನ ಮನದೊಳದ ಮಾತನ್ನು ನವೀನ್ ಹತ್ತಿರ ಈಗಲೇ ಹೇಳಿಕೊಂಡು ಬಿಡಬೇಕು. ಅಂದರೆ ನಿನ್ನ ತಂಗಿಯನ್ನು ನನಗೇ ಕೊಟ್ಟು ಮದುವೆ ಮಾಡಿಕೊಡಬೇಕೆಂದು ಹೇಳುದು ಇದುವೇ ಸರಿಯಾದ ಸಮಯ. ಅಂದ ಹಾಗೆ ನವೀನ್, ನಿನ್ನ ಹತ್ತಿರ ಒಂದು ಮಾತು ಕೇಳಲೆ? ಪ್ರಸಾದ್, ನನಗೆ ಹೊಲದಲ್ಲಿ ತುಂಬಾ ಕೆಲಸವಿದೆ. ನಾನಿನ್ನು ಹೋಗಲು ಬರುತ್ತೇನೆ. ನೀನು ಮನೆ ಹತ್ರ ಹೋಗಿ ಊಟ ಮಾಡುತ್ತಿರು, ನಾನು ಅಲ್ಲಿಗೆ ಬರುತ್ತೇನೆ. ಛೇ, ಎಂತಹ ಕೆಲಸವಾಯಿತಲ್ಲ. ಇರಲಿ, ಇನ್ನೊಮ್ಮೆ ಹೇಳಿದರಾಯಿತು. ಇದಕ್ಕೂ ಮುನ್ನ ಚೈತ್ರಳನ್ನು ಒಂದು ಮಾತು ಕೇಳಿದರೆ ಒಳ್ಳೆಯದು. ಚೈತ್ರ, ನೀನು ನನಗಾಗಿಯೇ ಹುಟ್ಟಿ ನಿಂತ ಅರಳಿ ನಿಂತ ಮಲ್ಲಿಗೆ, ನೀನು ನನಗಾಗಿಯೇ ಹುಟ್ಟಿ ಬಂದಂತ ಪ್ರೇಮ ದೇವತೆ, ನಿನ್ನ ಹಾಲು ಜೇನಿನಂತಹ ಮನಸ್ಸು ಹೊತ್ತಿರುವ ನಾನು ನಿನಗಾಗಿ ಸಾಯುವವರೆಗೂ ಕಾಯುವೆನು. ಏಕೆಂದರೆ ಪ್ರೀತಿಸುವ ಪ್ರೇಯಸಿಗಾಗಿ ಕಾಯ್ದಿರುವ ಸುಖ, ಸಂತೋಷ, ಸಂಭ್ರಮ ಮತ್ತನ್ಯಾವುದರಲ್ಲೂ ಇಲ್ಲ.